ವೀಕ್ಷಕರೇ, ಇದೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಸಂಡೂರು ತಾಲೂಕಿನ ಸೀಕೆಹಳ್ಳಿ ಗ್ರಾಮದಲ್ಲಿ ಸವರ್ಣೀಯರಿಂದ ಬಹಿರಂಗ ಅಸ್ಪೃಶ್ಯತೆ ಆಚರಣೆ. ಸವರ್ಣೀಯರ ನೀರಿನ ನಲ್ಲಿಯ ಹತ್ತಿರ ದಲಿತರು ನೀರು ಹಿಡಿಯುವಂತಿಲ್ಲ. ಗ್ರಾಮದಲ್ಲಿ ದಲಿತರಿಗೆ ಕ್ಷೌರ ಮಾಡುವಂತಿಲ್ಲ. ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಕರ್ಯಗಳಿಲ್ಲದೆ ದಲಿತರ ಸ್ಥಿತಿ ಕೇಳುವರಿಲ್ಲ. ಎಸ್ ವೀಕ್ಷಕರೇ, ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು HK-ಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸೀಕೆಹಳ್ಳಿಯಲ್ಲಿ ದಲಿತ ಕಾಲೋನಿಯ ನಿವಾಸಿಗಳಿಗೆ ಕುಡಿಯುವ ನೀರಿಲ್ಲದೆ ಮೂಲಭೂತ ಸೌಕರ್ಯಗಳಿಲ್ಲದೆ ದಲಿತ ಕಾಲೋನಿಯ ಮಹಿಳೆಯರು ಆಕ್ರೋಶಭರಿತವಾಗಿ ಅಳಲು ತೋಡಿಕೊಂಡಿದ್ದಾರೆ. ಗ್ರಾಮದಲ್ಲಿರುವ ಎಲ್ಲ ಜಾತಿಯ ಜನಾಂಗಕ್ಕೆ ಸಮರ್ಪಕವಾದ ಮೂಲಭೂತ ಸೌಕರ್ಯಗಳಿದ್ದು ಡಾಕ್ಟರ್ BR ಅಂಬೇಡ್ಕರ್ ಕಾಲೋನಿಯ ನಿವಾಸಿಗಳಿಗೆ ಮಾತ್ರ ಮೂಲಭೂತ ಸೌಕರ್ಯಗಳಿಲ್ಲದಿರುವುದು ನಿಜಕ್ಕೂ ವಿಪರ್ಯಾಸ. ಮಹಿಳೆಯರು ಮತ್ತು ವೃದ್ಧರಿಗೆ ಶೌಚಾಲಯವಿಲ್ಲ, ಬಳಸುವ ನೀರಿಲ್ಲ, ಕುಡಿಯುವ ನೀರಂತೂ ಮೊದಲೇ ಇಲ್ಲ. ತುಂಬಿ ತುಳುಕುತ್ತಾ ಗಬ್ಬು ನಾರುತ್ತಿರುವ ಚರಂಡಿಗಳು, ವರ್ಷಗಟ್ಟಲೆ ನೀರು ಬಾರದಿರುವ ಒಣ ನಲ್ಲಿಗಳು. ಎಸ್ ವೀಕ್ಷಕರೇ, ಸೀಕೆಹಳ್ಳಿಯ ದಲಿತ ಕೇರಿಯಲ್ಲಿ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರುವ ಸಮುದಾಯದ ಮುಖಂಡರು ಸಾಕಷ್ಟು ಬಾರಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ. ಈ ವಿಷಯವಾಗಿ ನಮ್ಮ ವರದಿಗಾರರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮತ್ತು ಪಂಚಾಯತಿ ಅಧ್ಯಕ್ಷರಿಗೆ ದೂರವಾಣಿ ಕರೆ ಮಾಡಿ ವಿಚಾರಿಸಿದರೆ ಉಡಾಪೆ ಉತ್ತರಗಳಿಂದ ದೌರ್ಜನ್ಯದ ಮಾತುಗಳನ್ನಾಡಿದ್ದಾರೆ. ಪ್ರಿಯ ವೀಕ್ಷಕರೇ, ಸೀಕೆಹಳ್ಳಿಯ ದಲಿತ ಕೇರಿಯ ಕರ್ಮದ ಕತೆ ಇಲ್ಲಿಗೆ ಮುಗಿದಿಲ್ಲ. ಈ ಗ್ರಾಮದಲ್ಲಿ ಸವರ್ಣೀಯರಿಂದ ಬಹಿರಂಗ ಅಸ್ಪೃಶ್ಯತೆ ಆಚರಣೆ ನಡೆಯುತ್ತಿದೆ. ಗ್ರಾಮದಲ್ಲಿ ದಲಿತರಿಗೆ ಕ್ಷೌರ ಮಾಡುವಂತಿಲ್ಲ, ಸವರ್ಣೀಯರ ನೀರಿನ ನಲ್ಲಿಯ ಹತ್ತಿರ ನೀರು ತುಂಬಿಸುವಂತಿಲ್ಲ. ವೀಕ್ಷಕರ, ಈ ಗ್ರಾಮದ ದಲಿತರ ಕಥೆಯನ್ನೊಮ್ಮೆ ನೀವೇ ನೋಡಿಬಿಡಿ. ತೆಗಿರಿ, ನಾವು ನೀವು ಮುಟ್ಟಿದ್ ನಾವು ಮುಟ್ಟಿ ಬಿಡ್ಬೇಕಂದ್ರೆ ಹೋಗ್ರಲ್ಲ ನಾವು ಅವ್ರು ಕೇಳೋರು ಅಧ್ಯಕ್ಷರ ಮಂತ ಕೋರವ್ರು ಪ್ರತಿಯೊಬ್ರು ಹಂಗೆ ಹೇಳ್ತಾರ. ನೀವ್ ಯಾರ್ಯಾರು ಬರ್ದಿಲ್ಲ, ನೀವೇ ಬರ್ತೀರಲ್ಲ. ನಾವ್ ನೀರ್ ಹೊತ್ತಕ್ಕಾರ ನಾವ್ ಕೊಡ್ಬಲ್ಲ ಇಟ್ಟಿದ್ದ ನೀವ್ ಇಡ್ತೀರಲ್ಲ. ಎಲ್ಲ ಕೊಡ್ಕೊಂಡ್ ಸ್ವಲ್ಪ ಹಿಂಗ್ ಟಚ್ ಮಾಡಂಗಿಲ್ಲ. ಯಾಕೆ ಮಾಡ್ತೀರಿ? ಎಲ್ಲ ನೀವ್ ಮುಟ್ಟಿದ್ ನಾವ್ ತಗೊಂಡ್ ಹೋಗ್ಬೇಕಾ ಫಸ್ಟ್? ನಾವ್ ದಲಿತ ಅನ್ನೋ ನಾವೇ ನೀರ್ಗೆ ಹೋಗಿ ನೀವ್ ಹಂಗನ್ನಕ್ಕೆ ಅವ್ರ ಹಂಗನ್ನಕ್ಕೆ ನಾವ್ ಹೋಗಿ ನಾವೇ ಸಣ್ಣರಾಗಿ ಬರ್ಬೇಕಲ್ಲ ಅಂತ ನಾವೇ ವಾಪಸ್ ಬಂದಿ. ನಾವ್ ನಾವ್ ಅಲ್ಲಿ ಹೋಗಿ ಅಲ್ಲಿ ಅಷ್ಟ ನೀರ್ ಚೆನ್ನಾಗಿಲ್ಲ ಆದ್ರೂ ಅವ್ರ ನೀರ್ ಹಾಕ್ಯಂಗ್ ಕುಡ್ತಾ ಇದೀವಿ ಗೊತ್ತಾ? ನಾವು ಅವ್ರೇನ್ ಚೊಲೋ ನೀರ್ ಕುಡ್ತಾರ, ನಾವೇನ್ ಕುಡ್ಬೇಕು? ಇಲ್ಲಿ ಕಾಂಕ್ರೀಟ್ ಹಾಕಿಲಿಗೆ ಒಂದ್ ದಿನ ನೀರ್ ಬಿಟ್ಟಿಲ್ಲ. ಈ ಕಾಂಕ್ರೀಟ್ ಹಾಕಿಲಿಗೆ ಚೊಲೋ ನೀರ್ ಇಲ್ಲ. ನೆಲ್ಲಗೆಲ್ಲ ಬಿಡ್ತಾರ ಸ ನೀರು. ಇದು ಕಾಂಕ್ರೀಟ್ ಹಾಕಿಲಿಗೆ ನೆಲ್ಲಿ ಎಲ್ಲ ಆಗಿದಾವ, ಅಲ್ಲಿ ಬಿಡ್ತಾರ ನೀರು. ಬಿಡಲ್ಲ ಸ ನೀರ್ ಅವರು. ಬೇರೆ ಜಾತಿ ಜನಾಂಗದವರಿಗೆ ಮತ್ತೆ ಬೇರೆ ಎಲ್ಲರಿಗೆ ನೀರು ಸಮಸ್ಯೆ ಯಾರಿಗಿಲ್ಲ. ಅವ್ರಿಗೆಲ್ಲ ಚೆನ್ನಾಗ್ ಬಿಡ್ತದ್ರ. ನಮ್ಮ ಮಂಚರಲ್ಲ ನಾವು, ಅವ್ರನ್ನ ಮಂಚರ. ನೀರೇ ನೀರು ಕುಡ್ತಾ ಇದೀವಿ ನಾವು. ಚೊಲೋ ನೀರ್ ಇಲ್ಲ ಸ ಇಲ್ಲಿ. ಆದ್ರ ಕಾಲ್ ನೋವು ಕೈ ನೋವು ಅಂತ ನೀರು ಕುಡ್ತಾ ಇದೀವಿ ನಾವು. ಕಾಲ್ ನೋವು ನೈಟ್ ಅವೇ ನೀರು ಕುಡ್ತಾ ಇದೀವಿ ಸರ್ ನಾವು. ನೀರು ಕುಡ್ದು ಅವ್ರಿಗಂದ್ರೆ ಚೆನ್ನಾಗ ನಮಗೆ ಆದ್ರೆ ಹಿಂಗ. ಯಾಕೆ ನಾವ್ ಮಂಚರಲ್ಲ? ನಾವು ನಮ್ಮ ಮಂಚರಲ್ಲ, ನಾವ್ ಎಸ್ ಮಂಚರಲ್ಲ. ನಾವು ಅಲ್ಲ ಸಾಯಂಕಾಲ ತಟ್ಟಿ ನೋಡಿದ್ರೆ ಎಲ್ಲ ಆಗಿರ್ತಾವ ನೀರಲ್ಲಿ ಅಂತವೆಲ್ಲ ನೀರು ಕುಡ್ದು ನಾವೆಲ್ಲ ಕುಡಿದು ನಾವ್ ಹೆಂಗಿರ್ಬೇಕು ಹೇಳಿ? ಸಾವಿರಾದ್ರೂ ಮಂಚರ, ನಾವಾದ್ರೂ ಮಂಚರಲ್ಲ. ಅವ್ರು ನೀರ್ ಬಿಡದೆ ಬೈತಾರೆ ಸರ್. ನೀವು ನೀರು ಹಿಡ್ಕೊಳ್ಳ ಹೋಗೋ ಸಂದರ್ಭದಲ್ಲಿ ಯಾರು ನಿಮಗೆ ಬೈಯೋದು? ಜಾತಿ ನಿಂದನೆ ಮಾಡ್ತಕ್ಕಂಥ ವ್ಯಕ್ತಿ ಯಾರು? ಯಾವ ಜಾತಿ ಜನಾಂಗದವರು? ನೀವು ನೀರು ಇಲ್ಲದ ಸಂದರ್ಭದಲ್ಲಿ ಬೇರೆ ಮನೆ ಹತ್ರ ಹೋದಾಗ ನಿಮಗೆ ಆ ಪದ ಬಳಸ್ತಾರೆ. ಅನಿವಾರ್ಯ ಹಿಡ್ಕೊಂಡ್ಲೆ ಬರ್ಬೇಕಾ? ಇಲ್ಲಿ ನೀರ್ ಬಿಡಲ್ಲ ಅಂದ್ರೆ ಇನ್ನೊಬ್ರು ಮತ್ತೆ ಹೋಗಿ ಹಿಡ್ಕೊಂಡ್ಲೆ ಬರ್ಬೇಕಾ? ಅವ್ರು ನೋಡಿದ್ರೆ ಹಂಗ್ ಬೈತಾರೆ ಸರ್. ನಾವ್ ಕೊಟ್ಕೊಂಡು ಟಚ್ ಮಾಡಿದ್ರೆ ಹಂಗ್ ಯಾಕೆ ಟಚ್ ಮಾಡ್ತೀರಿ? ನೀವು ಮುಟ್ಟಿದ್ ನಾವ್ ಮುಟ್ಬೇಕಾ ಅಂತ ಹೇಳ್ತಾರೆ ಸರ್.
ಬರಬಾರ್ದು ಅಂದ್ರೂ ಬಿಡ್ಸನಾಕತ್ತೀವಿ ಇಷ್ಟೆಲ್ಲ ಇದು ಮಾಡ್ತೀರಿ ನೀವ್ ಇಲ್ಲಿ ಅಂತ ನಂಗೆಲ್ಲ ಹೇಳ್ತಾರೆ ಸರ್. ಕೇಳಕ್ ಹೋದ್ರೆ 25,000 ಕೊಡ್ರಿ 30,000 ಕೊಡ್ರಿ ಅಂತ ಲಂಚ ಕೇಳಿ ನಾ ಬಡವ್ರು ಎಲ್ಲಿದ್ದ ತರ ಕೂಲಿ ಮಾಡ್ಕೊಂಡ್ ತಿಂಬಾರ ಅದಲ್ಲ ನಮ್ಮೂರಾಗ 100 ಈಗ ನನ್ನ ಮನೆ ಇಷ್ಟು ಸಂಘದಾಗ ಕೆಲಸ ಮಾಡ್ತೀನಿ ಒಂದು ಮನೆ ಇಲ್ಲ ನಾನು ಬೀಳು ಮನೆಗೆ ಕಾಪುರ ಮಾಡ್ತಾ ಇದ್ದೀನಿ. ಕಾಂಕ್ರೀಟ್ ಒಂದ್ ಸೈಡ್ ಹಾಕಿದ್ರೆ ಇನ್ನೊಂದ್ ಸೈಡ್ ಹಾಕಲ್ಲ, ಬೀದಿ ಲೈಟ್ ಕೂಡ ಹಾಕಲ್ಲ, ಏನೋ ಜಾತ್ರೆ 2 days ಹಾಕ್ತಾರಷ್ಟೇ, ಆಮೇಲೆ ಈ ಶೌಚಾಲಯನ ಇಲ್ಲ, ನೀರಿನ ವ್ಯವಸ್ಥೆನೂ ಇಲ್ಲ, ಮೈ ನೋವು ನೀರು ಕುಡಿದ್ರು ಗುಡಿಗೆ. ಹೆಣ್ಮಕ್ಳಾಗಿ ಬಯಲು ಬಹಿರ್ದೇಶಕ್ಕೆ ಹೋಗ್ತಾ ಇದ್ದೀರಾ? ಯಾಕೆ ನಿಮ್ಗೆ ಮನೆ ಅಲ್ಲ ಹೊರಗಡೆ ಹೋಗ್ತಾ ಇದ್ರೆ ಕೆರೆ ಕಡೆ ನಾವು ಹೊಲದ ಕಡೆ ನಾವು ಕಣದಿಂದ ಏನೋ ಹೋಗ್ತಾ ಇದ್ರೆ ಅಲ್ಲ ಹೋಗ್ತಾ ಒಂದ್ ನಿಮಿಷ ಹೋಗ್ತಾ ಇದ್ದೀರಲ್ಲ, ಯಾಕೆ ನಿಮಗೆ ಬಯಲು ಶೌಚಾಲಯ ಮುಕ್ತ ಅಂದ್ರೆ ಬಯಲು ಶೌಚಾಲಯ ಮುಕ್ತ ಗ್ರಾಮ ಅಂತೇಳಿ ಮನೆಗೆ ಶೌಚಾಲಯ ಅಂತೇಳಿ ಕಲ್ಪಿಸ್ಕೊಟ್ಟಿದ್ದಾರೆ ಸರ್ಕಾರದವರು, ನೀವು ಯಾಕೆ ಹೊರಗಡೆ ಹೋಗ್ತಾ ಇದ್ದೀರಾ? ಹೊರಗಡೆಗೆ ಹೋಗ್ಬೇಕಾರಲ್ಲಿ ಶೌಚಾಲಯ ಇಲ್ಲ, ಮತ್ತೆ ಕಟ್ಸಿಲ್ಲ, ನಮಗೆ ಮನೆಯಲ್ಲೇ ಕಟ್ಸಿಲ್ಲ. ಮನೆಗಳಿಗೆ ಎಲ್ಲಾ ಕಡೆಗೆ ಬಂದ, ಮನೆಗೊಂದೊಂದು ಬಂದ ಶೌಚಾಲಯಗಳು. ನಮ್ಮ ಊರಿಗೆ ಬಂದಿಲ್ಲ, ಶೌಚಾಲಯ ಬಂದೇ ಇಲ್ಲ. ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಕಡ್ಡಾಯವಾಗಿ ಶೌಚಾಲಯ ಮುಕ್ತ ಗ್ರಾಮಗಳನ್ನಾಗಿ ಮಾಡ್ಬೇಕಂತೇಳಿ ಅವರು ಒಂದು ಇದರಲ್ಲೇ ಇರುತ್ತೆ. ಬಟ್ ನಿಮ್ಮೂರಲ್ಲಿ ಇಲ್ಲ ಅಂತ ಹೇಳಿದ್ರೆ ಇದು ವಿಪರ್ಯಾಸನೆ ಸರಿ, ಇದಕ್ಕೇನು ಹೇಳಿದ್ರೆ? ಏನ್ ಹೇಳ್ತೀರಿ, ಅವ್ರು ಮಾಡ್ಬೇಕಾಗಿದ್ದವ್ರು ಮಾಡ್ಬೇಕಾಗಿದ್ದು ಮಾಡಿಲ್ಲ. ಇವಾಗ ನಾವಂತೂ ಹೋಗ್ತಾರ, ಅರೆ ಹುಡುಗರು ಎಲ್ಲಿಗೆ ಹೋಗ್ತಾರ್ರಿ, ಎಲ್ಲಿಗೆ ಹೋಗ್ತಾರ? ಅವ್ರು ಹೋಗಂಗಿಲ್ಲ. ಬಾಣ್ತಾರ ಎಲ್ಲಿಗೆ ಹೋಗ್ತಾರ? ಬಸರಣ್ಣ ಮಕ್ಳು ಎಲ್ಲಿಗೆ ಹೋಗ್ತಾರ? ಆದ್ರೆ ಬೇರೆ ಸೀಸನಿಂಗ್ ಆಧಾರ ಎಲ್ಲಿಗೆ ಹೋಗ್ತಾರ? ಎಲ್ಲಿಗೆ ಹೋಗಕ್ಕೆ ಅವಕಾಶ ಇದನ್ನೇ ಇಲ್ಲ ನಮ್ಮ ಮಾಡಕ್ಕೆ ಶೌಚಾಲಯ ಇಲ್ಲ. ಆಯ್ತು, ಥ್ಯಾಂಕ್ ಯು. ನೀವು ಹೇಳಿದ್ರಿ ನಮ್ಮ ಕೇರಿ ಒಳಗಡೆ ನೀರು ಬರಲ್ಲ ಅಂತೇಳಿ. ನೀವು ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗಾಗಲಿ ಮತ್ತು ಇದು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗಾಗಲಿ ಯಾವತ್ತಾದ್ರೂ ನೀವು ಗಮನಕ್ಕೆ ತಂದಿದ್ದೀರಾ? ಎಲ್ಲ ತಂದಿದ್ದೀವಿ ಸರ್, ಎಲ್ಲ ಆಗೈತೆ. ಅಭಿವೃದ್ಧಿ ಅಧಿಕಾರಿ PD ಅವರೇ ನಮ್ಮ ಮಾತು ಗಮನಕ್ಕೆ ಹಾಕ್ಯಂಬಂಗ ಇಲ್ಲ ರೀ ಅವರು, ಹೌದ್ರಾ? ಉಡಾಪಿಲಿಂದ ಕೇಳಂಗಿಲ್ರಿ ನಮ್ಮ ಮಾತು ಅವರು. ಮತ್ತೆ ಅಧ್ಯಕ್ಷರ ಗಮನಕ್ಕೆ ತಂದಿಲ್ವಾ ನೀವು? ಎಲ್ಲ ಅಧ್ಯಕ್ಷರ ಗಮನಕ್ಕೆ ತಂದಿವಿ, ಕಾರ್ಯಕ್ರಮ ಓಣಿಗೆ ತೋರಿಸಿವಿ ಸರ್. ಅವ್ರು ಒಟ್ಟು ಇಲ್ಲಿ ಗಮನ ಇಲ್ಲ, ನಮ್ದೇನು ಅವರೆಲ್ಲ ನಮ್ಮ ಕಿವಿಗೆ ಹಾಕ್ಯನಂಗಲ್ಲ. ಹಿಂಗಾಗಿ ಇದು ಮಾಡಿ ನಮ್ಮನ್ನೇನು ಗಮನಕ್ಕೆ ಇಲ್ಲ. ಮಾಡಿಸ್ತೀನಿ ಸುಮ್ಮನೆ ಹಿಂಗೆ ಬುಧ ಸಪ್ರಿಸಿ ಹೋಗದ್ದ ಶಿವ, ತೀರಿಗೆ ಇನ್ನೊಂದ್ಸಲ ಇಲ್ಲಿಗೆ ಬರಲ್ಲ. ಅವ್ರು ಅದಕ್ಕೆ ಮಾತ್ರ ಯಾರನ್ನ ಬಂದಾಗ ಅವ್ರಿಂದ ಬೆನ್ನು ಕಟ್ಕೊಂಬರ್ತಾರ, ತಿರ್ಗಿ ಅವ್ರು ಬಂದು ಹೋದ್ಮೇಲೆ ತಿರ್ಗಿ ಇಲ್ಲಿ ಏನಾಗೈತೆ ಅನ್ನೋದು ಕೂಡ ಅವ್ರು ಬರೋದಲ್ಲ. ನೀರನೇ ಇಲ್ಲ ಸರ್ ನಮಗೆ. ಈಗ ಈ ಅಂಬೇಡ್ಕರ್ ಕಾಲೋನಿಯಲ್ಲಿ ಬೀದಿ ದೀಪದ ವ್ಯವಸ್ಥೆ ಏನಾದ್ರು ಇದೆಯಾ? ಬೀದಿ ದೀಪದ ವ್ಯವಸ್ಥೆ ಸರ್ ವರ್ಷದಾಗ 2 ಸಲ ಹಾಕ್ಸ್ತಿದ್ವಿ ನಾವು ಕೂಡ. ಈಗ ಏನಾಯ್ತು, ಅವ್ರ ಎಂಡವರ್ಗ ಐತಿ ಸರ್. ಅವ್ರು ಏನು ಮಾಡ್ತಾ ಇದಾರೆ ಅಂದ್ರೆ ಕಾರ್ತಿಕ್ ಹಾಕ್ಯಾರ, ಇಲ್ಲಿಗೆ 6ನೇ ತಿಂಗಳಾಯ್ತು ಸರ್. ಇವತ್ತಿಗೆ ಬೀದಿ ಲೈನ್ಗೆ ಒಂದು ಹಾಕಿಲ್ಲ. 2 ಬಲ್ಪ್ ಹೋಗ್ಯಾವ ಸರ್ ಇಲ್ಲೇ ಓಣ್ಯಾಗ. ತಂದು ಹಾಕ್ರಿ ಅಂದ್ರೆ ಆಯ್ತು ಬಿಡಿ ಒಟ್ಟು ಕಳಿಸ್ಬಿಡ್ತಾನೆ ಹಾಕ್ಸ್ನ ಅಂತ ಹೇಳಿದ್ರೆ ಇವತ್ತಿಗೆ ಬಂದೇ ಇಲ್ಲ ಸರ್. ನಾವು ಹೇಳಿ ಈಗ 2 ತಿಂಗಳಾಯ್ತು ಬಂದಿಲ್ಲ, ಈ ಓಣಿಗೆ ತಿರುಗಿ ನೋಡಿಲ್ಲ. ಫಿಲ್ಟರ್ ನೀರಿಲ್ಲ. ಈಗ ಫಿಲ್ಟರ್ ನೀರು ಎಷ್ಟು ದಿನಲಿದ್ದ ಇಲ್ಲ? ದುರಸ್ತಿ ಮಾಡಿಲ್ಲ. ಮಾಡಿದ್ರು ಇವಾಗೊಂದು ನಮಗೆ ಯಾವಾಗ ಬಂದ್ರೆ ನಮ್ಗೆ ಹಾಂ. ಈಗ ಮತ್ತೆ ನೀವು ಕುಡಿಯೋ ನೀರಿಗೆ ಎಲ್ಲಿಗೆ ಹೋಗ್ತೀರಿ? ನಾವು ಕುಡಿ ಹೋಗಿ ಸರ್, ನಾವು ಕುಡಿ ಹೋಗತ್ತಂಬ ಕೂಡ್ಲಿಗೆ ಹೋಗಿ ಕೂಡ್ಲಿಗೆ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? 6 ಕಿಲೋಮೀಟರ್ ದೂರ ಹೋಗಿ ಕುಡಿಯೋ ನೀರು ತಗೊಂಬರ್ತೀರಿ. ಮತ್ತೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆಗಲಿ PDO ಆಗಲಿ ಇದ್ರ ಬಗ್ಗೆ ಏನು ಹೇಳಿಲ್ಲ ನಿಮಗೆ? ಎಲ್ಲ ಮಾಡಿ ಸರ್, ಬಂದು ಸಾಮಾನು ಯಾಕೆ ಸಾಮಾನು ಸಿಗ್ತಾ ಇಲ್ಲ ಅಂತ? ಏನೋ ಗೊತ್ತಿಲ್ಲ ಸರ್ ನಮಗೆ. ಇಲ್ಲಿ ಇಂಡಿಯಾದಾಗ ಸಿಗ್ತಾ ಇಲ್ಲ, ನಾನು ಹೊರದೇಶದಾಗ ತರ್ಬೇಕಂತ? ಇಲ್ಲೇ ಸಿಗ್ತದೆ ಸರ್ವರ್ ಅವರು, ಇಲ್ಲೇ ಸಿಗ್ತದೆ, ತರ್ತಾ ಇಲ್ಲ. ಒಂದು ವರ್ಷ ಆಯ್ತಾ? ಹಾಂ, ನೀವಿರುವಾಗ ನಿಮ್ಮ ಅವಧಿ ಒಳಗಡೆ? ಹಾಂ. ಈ PDO ಫೋನ್ ಎತ್ತಾರಾ ನಿಮ್ದು? ಏನ್ ಮಾಡ್ತೀರಿ ಅವ್ರಿಗೆ ಮಾಡಿ ಅವ್ರು ಬರಂಗಿಲ್ಲ ಊರಕ್ಕೆ. ಅಧ್ಯಕ್ಷರು ನಿಮ್ಮೂರಾಗ ಅದಾರ? ಮತ್ತೆ ಫಿಲ್ಟರ್ ನೀರು ಘಟಕ ಐತಂತ ಗೊತ್ತಾ ಅವರಿಗೆ? ಶುದ್ಧ ನೀರಿನ ಕುಡಿಯೋ ನೀರಿನ ಘಟಕ ಇಲ್ಲ ಐತಂತ ಗೊತ್ತಾಯ್ತಾ? ಇಲ್ಲ ಗೊತ್ತಾಯ್ತಲ್ಲ? ಗೊತ್ತಾಯ್ತಂತ ಯಾವತ್ತಾದ್ರೂ ಬಂದಿದ್ರಾ ಅವ್ರು ಇಲ್ಲಿಗೆ? ಯಾವ ಹಳ್ಳಿಗೆ ಹೋಗಿ? ಶ್ರೀರಾಮ್ ಶೆಟ್ಟಳ್ಳಿಗೆ ಹೋಗಿ ತಗೊಂಬರ್ತೀರಿ? ಹಾಂ. ಯಾವ ನೀರು ಬಿಡೋರು?
ಅಲ್ಲ ಅದು ಎಷ್ಟು ದಿನ ಆಯ್ತು ಅದೆಲ್ಲ ಒಡೆದೋಗಿದೆ ಅಲ್ಲ? ಒಂದು ವರ್ಷ ಆಯ್ತಲ್ಲ, ನೀರ್ ಬಿಡದಂಗಾಗಿ ಒಂದು 5-6 ತಿಂಗಳು ಒಂದು ವರ್ಷ ಆಯ್ತಪ್ಪಲ್ಲ. ಅದಕ್ಕ ಮೊದ್ಲನ ಟ್ಯಾಂಕ್ ಎತ್ತಿಕ್ಬೇಕು ಆ ಕಡೆಗೆ ಅಂತ ಮಾಡಿ ಅಲ್ಲ. ನಾವು ಏನು ಮಾಡದೆ ಅಲ್ಲಿದ್ದೀನಿ ಅಂತ ಹೇಳ್ತಾನ. ಹಾ ಇವಾಗ ಅದ ಮಾತಾ ಹೇಳದ ನಮ್ಮದು ಒಂದ್ ಮನೆ ಲಾಕ್ ಮಾಡಿಕ್ಯಾರ. ಯಾರ್ ಲಾಕ್ ಆಗತ್ತ? ಜಾತ್ರೆ ನೀರ ಹಾ ಜಾತ್ರೆ ನೀರ ಬಿಟ್ಟಲ್ಲ. ಲೈನ್ ಪೂರ್ತಿ ನೀರೇ ಇಲ್ಲ ನೋಡು, ಜಲ ಜೀವನ ಮಿಷನ್. ನಮಸ್ಕಾರ. ಸಂಡೂರು ತಾಲೂಕು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಚಿಕ್ಕೇರನಹಳ್ಳಿ ಗ್ರಾಮ ಪಂಚಾಯತಿಯ ಸಂಬಂಧಪಟ್ಟ ಒಂದು ಗ್ರಾಮದಲ್ಲಿದ್ದೇನೆ. ಆ ಗ್ರಾಮದಲ್ಲಿ ಊರಿನಲ್ಲಿ ಬರ್ತಕ್ಕಂಥ ಚರಂಡಿಯ ನೀರನ್ನು ಈ ಹಳ್ಳದ ಮೂಲಕ, ಈ ಚರಂಡಿಯ ಮೂಲಕ ಇಲ್ಲಿಂದ ಸುಮಾರು ಒಂದು 100 ಮೀಟರ್ ದೂರದಲ್ಲಿರ್ತಕ್ಕಂಥ ಊರಿನ ಚರಂಡಿ ನೀರೆಲ್ಲ ಈ ಕೆರೆಗೆ ಬಂದು ಈ ಕೆರೆಯಲ್ಲಿ ಬಂದು ಕಲುಷಿತಗೊಳ್ಳುತ್ತದೆ. ಕಲುಷಿತಗೊಂಡ ನೀರನ್ನು ಇಲ್ಲಿ ದಿನಬಳಕೆ ಮತ್ತು ದನ ಕರೆಗಳು ಕೂಡ ಇವೇ ನೀರುಗಳನ್ನ ಕುಡಿಸ್ತಾರೆ ಮತ್ತು ಇದು ಬಟ್ಟೆ ಹಾಗೂ ಇನ್ನಿತರೆ ಬಳಕೆಗೆ ದಿನ ಬಳಕೆಗೆ ಕೂಡ ಬಳಸಲಾಗುತ್ತದೆ. ಆದರೂ ಕೂಡ ಸುಮಾರು ದಿನಗಳಿಂದ, ಎಷ್ಟೋ ದಿನಗಳಿಂದ ಇಲ್ಲಿಯ ಗ್ರಾಮಸ್ಥರು ಮತ್ತು ಅಂಬೇಡ್ಕರ್ ಕಾಲೋನಿಯ ಜನಗಳು ಮೊನ್ನೆ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಕೂಡ, ಮೌಖಿಕವಾಗಿ ಹೇಳಿದ್ರು ಕೂಡ, ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಅವ್ರಿಗೆ ಕೂಡ ಎಷ್ಟೋ ಸಾರಿ ಮೌಖಿಕವಾಗಿ ಹೇಳಿದ್ರು ಕೂಡ ಇದುವರೆಗೂ ಕ್ರಮ ಕೈಗೊಂಡಿಲ್ಲ. ಬನ್ನಿ ಇದೇ ರೀತಿ ನಿಮ್ಮನ್ನ ಎಲ್ಲಿಂದ ಎಲ್ಲೇ ತನಕ ಹೋಗುತ್ತೆ ಈ ಚರಂಡಿಯಲ್ಲಿ ನೀರು ಬರ್ತಕ್ಕಂಥ ಚರಂಡಿ ನೀರು ಯಾವ್ಯಾವ ಏರಿಯಾಗಳಿಂದ ಬರ್ತಾ ಇದೆ ಅಂತ